ರಾಜಶೇಖರ್ ಅವರು ಬನ್ನಿ. ಈಗ ಎಲ್ಲ ಸ್ನೇಹಿತರ ಸಮ್ಮುಖದಲ್ಲಿ ಸಿನಿಮಾ ರಿಲೀಸ್ ಆದ್ಮೇಲೆ ಕತೆ ಎಲ್ರಿಗೂ ಗೊತ್ತಾಗೋದು ಸಾಮಾನ್ಯ. ನಾವು ಉಲ್ಟಾ ಮಾಡ್ತಾ ಇದ್ದೀವಿ. ಇನ್ನೂ 3 ದಿನ ಇದೆ, ಇವಾಗಲೇ ಕತೆ ಹೇಳ್ಬಿಡೋಣ ಸಿನಿಮಾದ್ದು. ಸಿನಿಮಾ ಕತೆ ಹೇಳ್ತೀರಾ? ನಮ್ಮ ಸಿನಿಮಾ ಕತೆ ಓಪನ್ ಆಗಿ ನಾನು ಹೇಳ ನೀವೇ ಹೇಳಿ. ಗುಡ್ ಒರೇಟರ್. ನಾಗಪ್ಪ ಹೇಳ್ಬಿಡೋದಾ? ಆಗಿದ್ದಾಗಲಿ ಈ ಸಿನಿಮಾ ಕತೆ ಚಿತ್ರಕತೆ ಹೇಳ್ಬಿಟ್ಟೆ ಸಿನಿಮಾ ರಿಲೀಸ್ ಮಾಡ್ಬಿಡೋಣ. ಡಿ ಕೋಡ್ ಅಂತ ಒಂದು ಪದ ಶುರುವಾಗಿದೆ, ಈಗ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬನ್ನಿ ಮೇಡಮ್. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಒಂದು ಹೂವಿದೆ. ಇದು ಈ ಜಗತ್ತಿನ ಉತ್ಕೃಷ್ಟ ಹೂವು. ಈ ಹೂವಿಗಿರ್ತಕ್ಕಂಥ ವಿಶೇಷ, ಶಿಡ್ಲಘಟ್ಟದ ರೇಷ್ಮೆ ಹೂವಿಗೆ ಎಷ್ಟು ವಿಶೇಷ ಇದೆಯೋ ಹಾಗೆ ಸ್ವಿಟ್ಜರ್ಲ್ಯಾಂಡ್ ನ ಎಡಲ್ಮಿಸ್ ಅಂತ ಒಂದು ಹೂ ಬರುತ್ತೆ. ಆ ಹೂವಿನ ಕ್ಯಾರೆಕ್ಟರ್ ಏನು ಅಂದ್ರೆ, ತಾನು ಪ್ರೀತಿಸುವ ಪ್ರೇಮಿ ದುಂಬಿ ಹೋದ್ರೆ ಮಾತ್ರ ಮಕರಂದ ಕೊಡುತ್ತೆ, ಬಾಕಿ ಅವರು ಹೋದ್ರೆ ತನ್ನ ಪಕಳೆಗಳನ್ನ ಮುಚ್ಕೊಂಡು ಬಿಡುತ್ತೆ. ಆ ತರದ ಹೂವಿನ ಹೆಸರು ರಚಿತಾರಾಮ್. ಅದೊಂದು ನ್ಯಾಷನಲ್ ಫ್ಲವರ್. ಅದನ್ನ ಸೆಲ್ವಿಕಾ ರಾಣಿ ಮಾತ್ರ ಮುಡಿಬೇಕು ಅಂತ ಒಂದು ಸಂಪ್ರದಾಯ ಇದೆ. ನಮಗೆ ಹೆಂಗೆ ರಾಷ್ಟ್ರ ಪಕ್ಷಿ, ರಾಷ್ಟ್ರ ಪುಷ್ಪ ಅಂತೆಲ್ಲ ಇದೆಯೋ ಅವ್ರಿಗೂ ಹಾಗೆ ಇದೆ. ಹಾಗೆ ಯಾವ ದುಂಬಿಗಳು ಆ ಹೂವಿನ ಮೇಲೆ ಕೂರಕ್ಕೆ ಬಿಡದಲೆ ಸೈನ್ಯ ಮಾಡುವ, ಯುದ್ಧ ಮಾಡುವ ದುಂಬಿಯ ಹೆಸರು ಹಿಡೋಟೋಪಸ್ ಅಂತ. ಆ ದುಂಬಿ ಹೋದ್ರೆ ಮಾತ್ರ ಆ ಹೂ ತನ್ನ ಪಕಳೆಗಳನ್ನು ತೆರೆದು ಪ್ರೀತಿಸುತ್ತೆ. ಆ ದುಂಬಿಯ ಹೆಸರು ಶ್ರೀನಗರ ಕಿಟ್ಟಿ. ಚೆನ್ನಾಗಿದ್ಯಾ? ಅಕಸ್ಮಾತ್ ಮಳೆ ಬಂದಾಗ ಒಂದೊಂದ್ಸಲ ಈ ಹೂವಿನ ನೇಚರ್ ಬದಲಾಗ್ಬಿಡುತ್ತೆ. ತನ್ನದಲ್ಲದ ದುಂಬಿ ಬಂದ್ರೆ ಒಳಗಡೆ ಹೋಗಿಬಿಟ್ರೆ, ಆ ಹೂ ಹೀಗೆ ಪಕಳೆ ಇರುತ್ತೆ, ಹೋಗ್ಬಿಟ್ರೆ ಆ ಹೂವು ತಾನೂ ಇಲ್ಲವಾಗುತ್ತೆ, ಆ ಹತ್ರ ಬಂದಂತ ದುಂಬಿನೂ ಇಲ್ಲವಾಗಿಸುತ್ತೆ. ಜಗತ್ತಿಗೆ ಉತ್ಕೃಷ್ಟ ಮಕರಂದವನ್ನು ಬಿಟ್ಟೋಗುತ್ತೆ. ಆ ಮಕರಂದದ ಹೆಸರು ಸಂಜು ವಿಟ್ಸ್ ಗೀತಾ ಭಾಗ 2. ಕಥೆಯನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನು 3 ದಿನ ಇದೆ ಸಿನಿಮಾ. ಒಂದು ಮಾತನ್ನ ಹೇಳ್ತೀನಿ, ಬರಹಗಾರನಾಗಿ ಎಲ್ಲರ ಪರವಾಗಿ ಒಂದು ಮಾತು ಹೇಳ್ತೀನಿ. ವರ್ಷಾಂತ್ಯಕ್ಕೆ 2 ಸೂಪರ್ ಡಿಪ್ಪರ್ ಕೊಟ್ಟು ಹಿಟ್ ಕೊಟ್ಟು 2024 ಕಳಿಸ್ಕೊಟ್ಟಿದ್ದೀರ. ವರ್ಷದ ಆರಂಭಕ್ಕೆ ಮೊಟ್ಟ ಮೊದಲ ಕನ್ನಡ ಸಿನಿಮಾ ಸಂಜು ಬಿಟ್ಸ್ ಗೀತಾ 2 ಬರ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ಇರಲಿ. ಯಾರೇ ಬರಲಿ ಕನ್ನಡ ಸಿನಿಮಾದ ಎದುರುಗಡೆ ಥಿಯೇಟರ್ ಇಲ್ಲಂಗಾಗ್ಲಿ, ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ, ಇವಾಗ ಒಂದು ಬೈಕ್ ನೋಡಿದ್ರಿ. ನಾನು ಬೆಳಗ್ಗೆಯಿಂದ ಹೇಳ್ಬೇಕು ಅಂತ ಕಾಯ್ತಾ ಇದ್ದೆ. ಈ ಸಿನಿಮಾಗೊಬ್ರು ಹಿತೈಷಿ ಇದ್ದಾರೆ, ಅವ್ರ ಹೆಸರು ಬಾದ್ಶಾ, ಕಿಚ್ಚ, ಸುದೀಪ. ಹಂಗಿರುವಾಗ ಸಿನಿಮಾ ಚೆನ್ನಾಗಿ ಹೋಗೇ ಹೋಗುತ್ತೆ. ತುಂಬಾ ಒಳ್ಳೆ ಮನಸ್ಸಿನಿಂದ ದೊಡ್ಡವರೆಲ್ಲ ವಿಶ್ ಮಾಡಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಹೊಸ ವರ್ಷಕ್ಕೆ ಬರ್ತಾ ಇರುವ ಮೊದಲ ಹೊಸ ಕಾಪಿ ಈ ಸಿನಿಮಾ ಗೆಲ್ಲುವ ಮುಖಾಂತರ ಕನ್ನಡದ ಮೈಲಿಗಲ್ಲು, ಕನ್ನಡದ ಒಂದು ಹೊಸ ಇತಿಹಾಸ 2025ರಲ್ಲಿ ಆರಂಭ ಆಗಲಿ ಅಂತ ನಿಮ್ಮನ್ನೆಲ್ಲ ಕೇಳ್ಕೊಳ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ. Okay, all. Thank you, Rashida, and thank you, Gilpa, and thanks everyone my should claim from my team. And ತುಂಬಾ ಜನ ಸ್ನೇಹಿತರು ಬಂದಿದ್ದೀರಿ, ಎಲ್ಲರ ಹೆಸರು ಹೇಳಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು ವೆರಿ ಮಚ್. ಜನವರಿ 10, 2025 ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಸಿನಿಮಾ ಸಂಜು ವಿಟ್ಸ್ ಗೀತಾ ಪಾರ್ಟ್ 2 ರಿಲೀಸ್ ಆಗ್ತಿದೆ. ಎಲ್ಲರೂ ಅದನ್ನ ದೊಡ್ಡ ಸಕ್ಸಸ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮನ ಮುಗಿಸೋಣ. ಲವ್ ಯು, ಜೈ ಕರ್ನಾಟಕ. ಹಾಗೆ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಮೀಡಿಯಾದವರಿಗೆ, ಮಾಧ್ಯಮ ಮಿತ್ರರಿಗೆ ಹೃದಯಸ್ಪರ್ಶಿ ಧನ್ಯವಾದಗಳು. ಇಷ್ಟೊತ್ತು ತಾಳ್ಮೆಯಿಂದ ಇದ್ದು ಸುದ್ದಿಯನ್ನ ನಾಳೆ ನೀವು ಜನರಿಗೆ ತಲುಪಿಸುವಂತಹ ಮಹತ್ತರ ಕಾರ್ಯವನ್ನ ನೀವು ಮಾಡ್ತೀರಾ. ಆದ್ರಿಂದ ಕನ್ನಡ ಸಿನಿಮಾ ಕನ್ನಡಿಗರಿಗೆ ತಲುಪಿಸುವಂತಹ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಮಾಧ್ಯಮ ಮಿತ್ರರಿಗೆ ಹೃದಯಸ್ಪರ್ಶಿ ಧನ್ಯವಾದವನ್ನ ಹೇಳ್ತಾ, ಸಂಜು ವಿಟ್ಸ್ ಗೀತಾ ಪಾರ್ಟ್ 2 ಜನವರಿ 10ಕ್ಕೆ ಚಿತ್ರಮಂದಿರದಲ್ಲಿ. ರಾಜಶೇಖರ್ ಅವರು ಬನ್ನಿ. ಈಗ ಎಲ್ಲ ಸ್ನೇಹಿತರ ಸಮ್ಮುಖದಲ್ಲಿ ಸಿನಿಮಾ ರಿಲೀಸ್ ಆದ್ಮೇಲೆ ಕತೆ ಎಲ್ರಿಗೂ ಗೊತ್ತಾಗೋದು ಸಾಮಾನ್ಯ. ನಾವು ಉಲ್ಟಾ ಮಾಡ್ತಾ ಇದ್ದೀವಿ. ಇನ್ನೂ 3 ದಿನ ಇದೆ, ಇವಾಗಲೇ ಕತೆ ಹೇಳ್ಬಿಡೋಣ ಸಿನಿಮಾದ್ದು. ಸಿನಿಮಾ ಕತೆ ಹೇಳ್ತೀರಾ? ನಮ್ಮ ಸಿನಿಮಾ ಕತೆ ಓಪನ್ ಆಗಿ ನಾನು ಹೇಳ ನೀವೇ ಹೇಳಿ. ಗುಡ್ ಒರೇಟರ್. ನಾಗಪ್ಪ ಹೇಳ್ಬಿಡೋದಾ? ಆಗಿದ್ದಾಗಲಿ ಈ ಸಿನಿಮಾ ಕತೆ ಚಿತ್ರಕತೆ ಹೇಳ್ಬಿಟ್ಟೆ ಸಿನಿಮಾ ರಿಲೀಸ್ ಮಾಡ್ಬಿಡೋಣ. ಡಿ ಕೋಡ್ ಅಂತ ಒಂದು ಪದ ಶುರುವಾಗಿದೆ, ಈಗ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬನ್ನಿ ಮೇಡಮ್. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಒಂದು ಹೂವಿದೆ. ಇದು ಈ ಜಗತ್ತಿನ ಉತ್ಕೃಷ್ಟ ಹೂವು. ಈ ಹೂವಿಗಿರ್ತಕ್ಕಂಥ ವಿಶೇಷ, ಶಿಡ್ಲಘಟ್ಟದ ರೇಷ್ಮೆ ಹೂವಿಗೆ ಎಷ್ಟು ವಿಶೇಷ ಇದೆಯೋ ಹಾಗೆ ಸ್ವಿಟ್ಜರ್ಲ್ಯಾಂಡ್ ನ ಎಡಲ್ಮಿಸ್ ಅಂತ ಒಂದು ಹೂ ಬರುತ್ತೆ. ಆ ಹೂವಿನ ಕ್ಯಾರೆಕ್ಟರ್ ಏನು ಅಂದ್ರೆ,
ತಾನು ಪ್ರೀತಿಸುವ ಪ್ರೇಮಿ ದುಂಬಿ ಹೋದ್ರೆ ಮಾತ್ರ ಮಕರಂದ ಕೊಡುತ್ತೆ, ಬಾಕಿಯವರು ಹೋದ್ರೆ ತನ್ನ ಪಕಳೆಗಳನ್ನ ಮುಚ್ಕೊಂಡು ಬಿಡುತ್ತೆ. ಆ ತರದ ಹೂವಿನ ಹೆಸರು ರಚಿತಾರಾಮ್. ಅದೊಂದು ನ್ಯಾಷನಲ್ ಫ್ಲವರ್. ಅದನ್ನ ಸೆಲ್ವಿಕಾ ರಾಣಿ ಮಾತ್ರ ಮುಡಿಬೇಕು ಅಂತ ಒಂದು ಸಂಪ್ರದಾಯ ಇದೆ. ನಮಗೆ ಹೆಂಗೆ ರಾಷ್ಟ್ರ ಪಕ್ಷಿ, ರಾಷ್ಟ್ರ ಪುಷ್ಪ ಅಂತೆಲ್ಲ ಇದೆಯೋ ಅವ್ರಿಗೂ ಹಾಗೆ ಇದೆ. ಹಾಗೆ ಯಾವ ದುಂಬಿಗಳು ಆ ಹೂವಿನ ಮೇಲೆ ಕೂರಕ್ಕೆ ಬಿಡದಲೆ ಸೈನ್ಯ ಮಾಡುವ, ಯುದ್ಧ ಮಾಡುವ ದುಂಬಿಯ ಹೆಸರು ಹಿಡೋಟೋಪಸ್ ಅಂತ. ಆ ದುಂಬಿ ಹೋದ್ರೆ ಮಾತ್ರ ಆ ಹೂ ತನ್ನ ಪಕಳೆಗಳನ್ನು ತೆರೆದು ಪ್ರೀತಿಸುತ್ತೆ. ಆ ದುಂಬಿಯ ಹೆಸರು ಶ್ರೀನಗರ ಕಿಟ್ಟಿ. ಚೆನ್ನಾಗಿದ್ಯಾ? ಅಕಸ್ಮಾತ್ ಮಳೆ ಬಂದಾಗ ಒಂದೊಂದ್ಸಲ ಈ ಹೂವಿನ ನೇಚರ್ ಬದಲಾಗ್ಬಿಡುತ್ತೆ. ತನ್ನದಲ್ಲದ ದುಂಬಿ ಬಂದ್ರೆ ಒಳಗಡೆ ಹೋಗಿಬಿಟ್ರೆ, ಆ ಹೂ ಹೀಗೆ ಪಕಳೆ ಇರುತ್ತೆ, ಹೋಗ್ಬಿಟ್ರೆ ಆ ಹೂವು ತಾನೂ ಇಲ್ಲವಾಗುತ್ತೆ, ಆ ಹತ್ರ ಬಂದಂತ ದುಂಬಿನೂ ಇಲ್ಲವಾಗಿಸುತ್ತೆ. ಜಗತ್ತಿಗೆ ಉತ್ಕೃಷ್ಟ ಮಕರಂದವನ್ನು ಬಿಟ್ಟೋಗುತ್ತೆ. ಆ ಮಕರಂದದ ಹೆಸರು ಸಂಜು ವಿಟ್ಸ್ ಗೀತಾ ಭಾಗ 2. ಕಥೆಯನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನು 3 ದಿನ ಇದೆ ಸಿನಿಮಾ. ಒಂದು ಮಾತನ್ನ ಹೇಳ್ತೀನಿ, ಕಲಾಕಾರನಾಗಿ ಎಲ್ಲರ ಪರವಾಗಿ ಒಂದು ಮಾತು ಹೇಳ್ತೀನಿ. ವರ್ಷಾಂತ್ಯಕ್ಕೆ 2 ಸೂಪರ್ ಡಿಪ್ಪರ್ ಕೊಟ್ಟು ಹಿಟ್ ಕೊಟ್ಟು 2024 ಕಳಿಸ್ಕೊಟ್ಟಿದ್ದೀರಾ. ವರ್ಷದ ಆರಂಭಕ್ಕೆ ಮೊಟ್ಟ ಮೊದಲ ಕನ್ನಡ ಸಿನಿಮಾ ಸಂಜು ವಿಟ್ಸ್ ಗೀತಾ 2 ಬರ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ಇರಲಿ. ಯಾರೇ ಬರಲಿ ಕನ್ನಡ ಸಿನಿಮಾದ ಎದುರುಗಡೆ ಥಿಯೇಟರ್ ಇಲ್ಲಂಗಾಗ್ಲಿ, ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ, ಇವಾಗ ಒಂದು ಬೈಕ್ ನೋಡಿದ್ರಿ. ನಾನು ಬೆಳಗ್ಗೆ ಅಂತ ಹೇಳ್ಬೇಕು ಅಂತ ಕಾಯ್ತಾ ಇದ್ದೆ. ಈ ಸಿನಿಮಾಗೊಬ್ರು ಹಿತೈಷಿ ಇದ್ದಾರೆ, ಅವ್ರ ಹೆಸರು ಬಾದ್ಶಾ, ಕಿಚ್ಚ, ಸುದೀಪ. ಹಂಗಿರುವಾಗ ಸಿನಿಮಾ ಚೆನ್ನಾಗಿ ಹೋಗೇ ಹೋಗುತ್ತೆ. ತುಂಬಾ ಒಳ್ಳೆ ಮನಸ್ಸಿನಿಂದ ದೊಡ್ಡವರೆಲ್ಲ ವಿಶ್ ಮಾಡಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಹೊಸ ವರ್ಷಕ್ಕೆ ಬರ್ತಾ ಇರುವ ಮೊದಲ ಹೊಸ ಕಾಪಿ ಈ ಸಿನಿಮಾ ಗೆಲ್ಲುವ ಮುಖಾಂತರ ಕನ್ನಡದ ಮೈಲಿಗಲ್ಲು, ಕನ್ನಡದ ಒಂದು ಹೊಸ ಇತಿಹಾಸ 2025 ಆರಂಭ ಆಗಲಿ ಅಂತ ನಿಮ್ಮನ್ನೆಲ್ಲ ಕೇಳ್ಕೊಳ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ. Okay, all. Thank you, Rachita, and thank you, Gilpa, and thanks everyone my food team from my team. And ತುಂಬಾ ಜನ ಸ್ನೇಹಿತರು ಬಂದಿದ್ದೀರಿ, ಎಲ್ಲರ ಹೆಸರು ಹೇಳಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು ವೆರಿ ಮಚ್. ಜನವರಿ 10, 2025 ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಸಿನಿಮಾ ಸಂಜು ವಿಟ್ಸ್ ಗೀತಾ ಪಾರ್ಟ್ 2 ರಿಲೀಸ್ ಆಗ್ತಿದೆ. ಎಲ್ಲರೂ ಅದನ್ನ ದೊಡ್ಡ ಸಕ್ಸಸ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮನ ಮುಗಿಸೋಣ. ಲವ್ ಯು, ಜೈ ಕರ್ನಾಟಕ. ಹಾಗೆ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಮೀಡಿಯಾದವರಿಗೆ, ಮಾಧ್ಯಮ ಮಿತ್ರರಿಗೆ ಹೃದಯಸ್ಪರ್ಶಿ ಧನ್ಯವಾದಗಳು. ಇಷ್ಟೊತ್ತು ತಾಳ್ಮೆಯಿಂದ ಇದ್ದು ಸುದ್ದಿಯನ್ನ ನಾಳೆ ನೀವು ಜನರಿಗೆ ತಲುಪಿಸುವಂತಹ ಮಹತ್ತರ ಕಾರ್ಯವನ್ನ ನೀವು ಮಾಡ್ತೀರಾ. ಆದ್ರಿಂದ ಕನ್ನಡ ಸಿನಿಮಾ ಕನ್ನಡಿಗರಿಗೆ ತಲುಪಿಸುವಂತಹ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಮಾಧ್ಯಮ ಮಿತ್ರರಿಗೆ ಹೃದಯಸ್ಪರ್ಶಿ ಧನ್ಯವಾದವನ್ನ ಹೇಳ್ತಾ, ಸಂಜು ವಿಟ್ಸ್ ಗೀತಾ ಪಾರ್ಟ್ 2 ಜನವರಿ 10ಕ್ಕೆ ಚಿತ್ರಮಂದಿರದಲ್ಲಿ